ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗಾಯ್ಸ್, ಇವತ್ತು ನಮಗೆಲ್ಲರಿಗೂ ಗೊತ್ತಿರುವಂಗೆ ನಿಫ್ಟಿ 50 3.82 3.82% ಅಷ್ಟು ಅಪ್ಪಲ್ಲಿ ಕ್ಲೋಸನ್ನು ಕೊಡ್ತು. ಯಾಕಪ್ಪ ಅಪ್ಪಲ್ಲಿ ಇಷ್ಟೊಂದು ಕ್ಲೋಸಲ್ಲಿ ಕೊಡ್ತು? ಸೊ ಆಲ್ಮೋಸ್ಟ್ ಗೊತ್ತಿದೆ, ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡಿಬೇಕು ಅಂತ ಇತ್ತು. ಏನೋ ಅನ್ಫಾರ್ಚುನೇಟ್ಲಿ ಕಾರಣಾಂತರದಿಂದ ನಮ್ಮ ಈ ಅಮೇರಿಕದ ಅಧ್ಯಕ್ಷರು ಬಂದುಬಿಟ್ರು. ಇಲ್ಲಾಂದರೆ ಏನೋ ಒಂದು ಆಗಿರೋದು. ಬಟ್ ಇವರು ಬಂದುಬಿಟ್ರು, ಮಧ್ಯದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದರು. ಸೊ ಅಲ್ಲಿಗೆಲ್ಲ ನಿಂತೋಗ್ಬಿಡ್ತು. ಏನು ಮಾಡೋದು? ಸೊ ನಿಂತೋಗ್ಬಿಡ್ತು. ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಯಿತು. ಸೊ ಅದಕ್ಕೋಸ್ಕರ ನಿಫ್ಟಿ 50 3.82% ಅಷ್ಟರಲ್ಲಿ ಕ್ಲೋಸನ್ನು ಕೊಡುತ್ತೆ. ಇನ್ನೊಂದು, ಈ ಪಾಕಿಸ್ತಾನದ್ದು ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ ಇವತ್ತು ಏನಾಯಿತು ಅಂತ ಒಂದ್ಸಲ ನೋಡ್ಬಿಡೋಣ. 9% ಅಷ್ಟು ನೋಡ್ಬೋದು ನೀವು ಇಲ್ಲಿ. 9% ಅಷ್ಟು ಅಪ್ಪಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಆ್ಯಕ್ಚುಲಿ ಕರಾಚಿ ಸ್ಟಾಕ್ ಎಕ್ಸ್ಚೇಂಜನ್ನು ಏನು ಈ ಥರ ಓಡ್ತಿದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದನ್ನು 60 ನಿಮಿಷಗಳಿಗೋಸ್ಕರ ಇದನ್ನು ಏನು ಕ್ಲೋಸ್ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ KSE 100 ಅಪ್ 13% ಇನ್ 2 ಸೆಷನ್ಸ್, ಹಾಲ್ಟ್ಸ್ ಟ್ರೇಡಿಂಗ್ ಫಾರ್ 60 ಮಿನಿಟ್ಸ್ ಆನ್ May 12. ಸೊ ಇವತ್ತಿನ ದಿನ. ಸೊ ಇದರಿಂದ ಏನಪ್ಪ ನಮಗೆ ಗೊತ್ತಾಗುತ್ತೆ? ಕರಾಚಿದ್ ಬಿಟ್ಬಿಡಿ, ಹೋಗ್ಲಿ, ನಮಗೆ ಅದು ಬೇಡ ಅದು. ಸೊ ನಿಫ್ಟಿ 50 ಏನಂತ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಯುದ್ಧ ಬರಲಿ, ಏನೇ ಆಗಲಿ, ಮಾರ್ಕೆಟ್ಗೆ ಸಾವಿಲ್ಲ. ಮಾರ್ಕೆಟ್ ಏನಕ್ಕೂ ನಿಲ್ಲೋದಿಲ್ಲ. ಮಾರ್ಕೆಟು ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ. ಸೊ ಮಾರ್ಕೆಟ್ ಯಾವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ ಇರುತ್ತೆ, ನ್ಯೂಸ್ಗಳು ನೆಗೆಟಿವ್ ಬರ್ತಾ ಇರ್ತವೆ, ಪಾಸಿಟಿವ್ ಬರ್ತಾ ಇರ್ತವೆ, ಅದರ ತಕ್ಕನಾಗೆ ರಿಯಾಕ್ಷನ್ ಕೊಡ್ತಾ ಇರುತ್ತೆ, ವೊಲಟಿಲಿಟಿ ಆಗ್ತಾ ಇರುತ್ತೆ. ಸೊ ನೋಡ್ಬೋದು ಗ್ರಾಫಲ್ಲಿ ನೀವು ಎಕ್ಸಾಂಪಲ್ಗೆ 2008 ರೆಸೆಷನ್ ಬರುತ್ತೆ. ಸೊ ಶಾರ್ಪ್ ಫಾಲ್ ಆಗಿದೆ. ನಾನೇನು ಮೌಸ್ ಇಟ್ಟಿದ್ದೀನಿ ಅಲ್ಲಿ ನೋಡಿ ಕರ್ಸರ್ನ. ಸೊ ಶಾರ್ಪ್ ಫಾಲ್ ಆಗಿದೆ, ತಿರ್ಗಾ ಮತ್ತೆ ಬೌನ್ಸ್ ಆಗಿದೆ, ಬ್ಯಾಕ್ ಬೌನ್ಸ್ ಆಗಿ ಬಂದಿದೆ. ತಿರ್ಗಾ ನೋಡಿ 2020 ಕೋವಿಡ್ ಟೈಮಲ್ಲಿ ಹತ್ರ ಒಂದು 25% ಏನೋ ಬಿದ್ದಿರುತ್ತೆ. 24 to 28 ನಿಯರ್ಲಿ 30% ಮಾರ್ಕೆಟ್ ಕ್ರ್ಯಾಶ್. ತಿರ್ಗಾ ಏನಾಗಿದೆ? ಬೌನ್ಸ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಒಂದು ಕ್ರ್ಯಾಶ್, ಕನ್ಸಾಲ್ಟೇಷನ್. ಸೊ ಈ ಥರ ಮಾರ್ಕೆಟಲ್ಲಿ ನೆಗೆಟಿವ್ ಬರ್ತಾ ಇರುತ್ತೆ ನ್ಯೂಸು, ಪಾಸಿಟಿವ್ ಬರ್ತಾ ಇರುತ್ತೆ ನ್ಯೂಸು. ಬಟ್ ಮಾರ್ಕೆಟ್ಗೆ ಸಾವಿಲ್ಲ. ಮಾರ್ಕೆಟ್ ಯಾವಾಗಲೂ ಇರುತ್ತೆ. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಏನು ಈ ಥರ ಒಂದು ರಿಪೋರ್ಟ್ಸ್ ಬರ್ತಾನೆ ಇರುತ್ತೆ, ಈ ಥರ ಒಂದು ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಮಾರ್ಕೆಟು ಸ್ಟೇಬಲ್ ಆಗಿರುತ್ತೆ. ನಮ್ಮ ಪೋರ್ಟ್ಫೋಲಿಯೋ ಏನಾಗುತ್ತೆ? ನೆಗೆಟಿವ್ ಆಗಿ ಹೋಗ್ತಾ ಇರುತ್ತೆ. ಅದನ್ನ ಹೋಲ್ಡ್ ಮಾಡ್ತಕ್ಕಂಥ, ಅದನ್ನ ನಾವು ಆ ಗಟ್ಸ್ ಇರ್ಬೇಕು ನಮಗೆ. ಅಯ್ಯೋ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ, ನಾನು ಏನು ಮಾಡಲಿ ಇವಾಗ ಹಂಗಂತ ಎಕ್ಸಿಟ್ ಆಗೋದು, ಅಯ್ಯೋ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ ಅಂತ ಅದು ಯಾರಿಗೋ ಬೈಯೋದು. ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ. ನಿಮಗೆ ಗಟ್ಸ್ ಇದೆಯಾ ಮಾತ್ರ ಬನ್ನಿ. ಓಕೆ, ಅದನ್ನ ಬಿಟ್ರೆ ಇವಾಗ ಇಂಡಿಯಾ ಪಾಕಿಸ್ತಾನದೇನೋ ವಾರ್ ಏನೋ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಈ ಥರ ಆಯಿತು. ಸೊ ಇದ್ರ ಹಿಂದೆ ಏನಿತ್ತಪ್ಪ? ಟ್ರಂಪ್ ಅವರ ಟ್ಯಾಕ್ಸ್ ಹಾಕ್ತಾರೆ, ಹಂಗಾಗ್ತಾರೆ, ಹಿಂಗಾಗ್ತಾರೆ, ರೆಸಿಪ್ರೋಕಲ್ ಟ್ಯಾರಿಫ್ಸ್ ಹಾಕ್ತಾರೆ, 100%, 70% ಈ ಥರ ಎಲ್ಲ ಆಗ್ತಾರೆ ಅಂತ ಬರ್ತಿತ್ತು. ಸೊ ಆ ಕಾರಣದಿಂದ ಮಾರ್ಕೆಟ್ ಹಂಗೆ ರಿಯಾಕ್ಟ್ ಆಗ್ತಾ ಇತ್ತು. ಸೊ ಇವಾಗ ಏನಾಗ್ತಿದೆ ಇವಾಗ? ಇಂಡಿಯಾ ಪಾಕಿಸ್ತಾನ. ಸೊ ನಾಳೆ ದಿನ ಅಕಸ್ಮಾತ್ ಚೈನಾ ಜೊತೆ ಏನಾದರೂ ಯುದ್ಧ ಮಾಡಿದ್ರೆ ಅದ್ರದ್ದು. ಸೊ ಏನಾಗ್ತಿರುತ್ತೆ? ಈ ಥರ ನ್ಯೂಸ್ಗಳು ಬರ್ತಾ ಇರ್ತವೆ. ಮಾರ್ಕೆಟು ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಬಟ್ ಇದೇನು ಕೂಡ ಸ್ಮೂತ್ ಆಗಿರೋ ಬೆಣ್ಣೆ ಅಲ್ಲ. ಇದು ಕಷ್ಟ. ಸೊ ಯಾರಿಗೆ ಗಟ್ಸಿದೆಯೋ, ಯಾರಿಗೆ ಪೋರ್ಟ್ಫೋಲಿಯೋ ರೆಡ್ ಇದ್ರೂ ಓಕೆ ಫೈನ್, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಪ್ಪ, ನಾನು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟರ್ನ ಮಾಡಿದ್ದೀನಿ, ಸೊ ಓಕೆ ಫೈನ್, ಇದೆಲ್ಲ ಕಾಮನ್. ಹಂಗಂತ ಯಾರ ಅಂತಾರ ಮೈಂಡ್ಸೆಟ್ ಇರುತ್ತಲ್ಲ, ಸೊ ಅವ್ರು ಮಾತ್ರ ಮಾರ್ಕೆಟಿಗೆ ಬನ್ನಿ, ನಾನು ಹೇಳ್ತಕ್ಕಂಥದ್ದು. ಸೊ ಅಫ್ಕೋರ್ಸ್ ನಾನು ಹೇಳಿದೆ ಮುಂಚೆನೆ, ಇಂಡಿಯಾ ಪಾಕಿಸ್ತಾನ್ ಏನು ನಡೀತಿತ್ತು, ವಾರು ಆಗಬೇಕು ಅಂತಿತ್ತು. ಅನ್ಫಾರ್ಚುನೇಟ್ಲಿ ಮಿಸ್ ಆಗೋಗ್ಬಿಡ್ತು. ಇಲ್ಲಾಂದರೆ ಧೂಮ್ ದಡಾಕ ಅಂತ ಏನೋ ಒಂದು ಮಾಡೇ ಬಿಡ್ತಿದ್ವಿ. ಬಟ್ ಏನು ಮಾಡೋಣ, ಅನ್ಫಾರ್ಚುನೇಟ್ಲಿ ಎಲ್ಲ ಇದಾಯಿತು. ಓಕೆ, ತದನಂತರ ಏನಪ್ಪ ಮೇಯ್ನಾಗಿ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇವರೆಲ್ಲ ರಿಚೆಸ್ಟ್ ಪರ್ಸನ್ ಇಂಡಿಯಾದಲ್ಲಿ. ಸೊ ಇವರ ದುಡ್ಡು ಕೂಡ ಇಂಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ. ಅಂದರೆ ಇವರ ದುಡ್ಡು ಶೇರ್ ಫಾರ್ಮಲ್ಲಿ ಮಾರ್ಕೆಟಲ್ಲಿ ಇರುತ್ತೆ. ಇವ್ರು ಏನಪ್ಪ, ಹೆಂಗೆ ಇವರನ್ನ ಶ್ರೀಮಂತರು ಅಂತ ಕರಿತೀವಿ ಅಂತ ಹೇಳಿದ್ರೆ, ಇವರ ಒಂದು ಕಂಪನಿಯ ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದರೆ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗುತ್ತೆ, ಲಿಕ್ವಿಡಿಟಿ ಜಾಸ್ತಿ ಬರುತ್ತೆ. ಅವಾಗ ಏನಾಗ್ತಾರೆ ಇವರು? ಸೊ ಇವರು ಅಷ್ಟು ಮೇಲ್ ಬಂದರು, ಇಷ್ಟು ಮೇಲ್ ಬಂದರು ಆ ರ್ಯಾಂಕಿಂದ. ಫಾರ್ ಎಕ್ಸಾಂಪಲ್ 5th ರ್ಯಾಂಕಿಂದ 4th ಬಂದರು, 4th ಇದ್ರು 2nd ಬಂದರು. ಹೆಂಗೆ ಮಾಡ್ತಾರೆ ಅದನ್ನು? ಸೊ ಇದ್ರ ಬೇಸಿಸ್ ಮೇಲೆ. ಅಂದರೆ ನಿಮ್ಗೆ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ಸೊ ಮಾರ್ಕೆಟಲ್ಲಿ ದೊಡ್ಡವರ ದುಡ್ಡು ಕೂಡ ಇದೆ. ಸೊ ನಾವೆಲ್ಲ ಗುಲ್ಗಂಜಿ ಅಷ್ಟೇ. ಸೊ ಏನಂದ್ರೆ, ಬಿ ಪ್ರಿಪೇರ್ಡ್, ಮೆಂಟಲಿ ಪ್ರಿಪೇರ್ ಆಗಿರಬೇಕು.
ಸೊ ಇಂಥದ್ದೊಂದು ಬರತ್ತೆ, ಮಾರ್ಕೆಟ್ ನಿಲ್ಲಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಗೋಲ್ಡನ್ ರೂಲ್ ಏನಪ್ಪ, ಮಾರ್ಕೆಟ್ ಯಾವತ್ತೂ ಎಂಡ್ ಆಗಲ್ಲ, ಮಾರ್ಕೆಟ್ಗೆ ಎಂಡ್ ಅನ್ನೋದಿಲ್ಲ. ಸೂರ್ಯ ಚಂದ್ರ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಕೂಡ ಮಾರ್ಕೆಟ್ ಇರುತ್ತೆ ಅನ್ನೋ ಒಂದು ಸತ್ಯನ ತಿಳ್ಕೊಳ್ಳಿ ನೀವು. ಸೊ ನಿಮ್ಗಿನ ಇದು ಯಾರು ಇಲ್ಲ. ಸೊ ಏನಪ್ಪ ಮೇಯ್ನ್ ಆಗಿ ಅಂತ ಹೇಳಿದ್ರೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಈಸ್ ದ ಕೀ ಟು ಗೆಟ್ ಅ ಸಕ್ಸಸ್. ಏನೋ ಒಂದು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ಪೇಷನ್ಸ್ ಇರ್ಬೇಕು ನಿಮಗೆ. ವಾರನ್ ಬಫೆಟ್ ಅವರು ಅದೇ ಇದನ್ನ ಹೇಳಿರೋದು. ಸೊ ವಾರನ್ ಬಫೆಟ್ ಅವರ ಒಂದು ಸ್ಟೋರಿ ಏನಪ್ಪಾ ಅಂದ್ರೆ, ಅವರ ಒಂದು 50 ವರ್ಷ 45ರಿಂದ 50 ವರ್ಷ ಟೈಮಲ್ಲಿ ಅವರು ಮಲ್ಟಿ ಮಿಲಿಯನಿಯರ್ ಆಗ್ತಾರೆ. ಅಂದ್ರೆ ಅಲ್ಲಿ ತನಕನೂ ಹೋಲ್ಡ್ ಮಾಡಿರ್ತಾರೆ. ಕಂಪೌಂಡಿಂಗ್ ಸ್ಟಾಕ್ ಏನಾಗ್ತಾ ಹೋಗುತ್ತೆ, ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ತನಕ ಅವ್ರು ಹೋಲ್ಡ್ ಮಾಡಿದ್ದಾರೆ ಅಂತ ಅರ್ಥ. ಅದು ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಮೇಯ್ನ್ ಆಗಿ ಏನು ಉದ್ದೇಶ ಅಂತ ಹೇಳಿದ್ರೆ, ಮಾರ್ಕೆಟು ಈ ನ್ಯೂಸ್ಗಳಿಗೆ ರಿಯಾಕ್ಟ್ ಆಗ್ತಾನೆ ಹೋಗುತ್ತೆ, ನೀವು ಪೇಷನ್ಸ್ ಇಂದ ಹೋಲ್ಡ್ ಮಾಡಬೇಕು ಅಷ್ಟೇ. ಸೊ ದೆನ್ ಓನ್ಲಿ ಯು ಕ್ಯಾನ್ ಜನರೇಟ್ ಅ ಬಿಗ್ ವೆಲ್ತ್. ಸೊ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ ಒಂದು ವೆಲ್ತ್ ಅನ್ನ ನೀವು ಜನರೇಟ್ ಮಾಡ್ಬೋದು. ಯಾರೋ ಹೇಳ್ತಾರೆ ಇವೆಲ್ಲ ಏನು ಪಟ್ ಅಂತ ಬಂದ್ಬಿಡ್ಬೇಕು ನಮಗೆ ದುಡ್ಡು, ಏನ್ ಮಾಡೋಣ, ಸೊ ಟ್ರೇಡಿಂಗ್ ಮಾಡೋಣ, F&O ಫ್ಯೂಚರ್ ಅಂಡ್ ಆಪ್ಷನ್, ಕಾಲ್ ತಗೊಳ್ಳಿ, ಪುಟ್ ತಗೊಳ್ಳಿ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಸೊ ಕಾಲ್ ತಗೊಳ್ಳಿ, ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ, ಸೊ ಬೈ ಪುಟ್ ತಗೊಂಡ್ಬಿಡಿ, ಪ್ರೀಮಿಯಂ ಎಷ್ಟು ಇದು ಮಾಡಿರ್ತಾರೆ ಅಷ್ಟು ಮಾತ್ರ ಹೋಗುತ್ತೆ ಹಂಗಂತ ಇದು ಮಾಡ್ಬಿಡ್ತಾರೆ. ಲಾಸ್ಟಿಗೆ ಏನಾಗುತ್ತೆ, ಒಂದು ಗ್ರೀಡಿ ಬಂದ್ಬಿಡುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಅವ್ನಿಗೆ ಏನಿವಾಗ ಲಾಸ್ ಆಯ್ತು ಅಂತ ಹೇಳಿದ್ರೆ, ನಾನು ಲಾಸ್ ಆಗಿರ್ತಕ್ಕಂಥ ಅಮೌಂಟನ್ನು ನಾನು ಶೇರ್ ಮಾರ್ಕೆಟಿಂದನೇ ತೆಗಿಬೇಕು ಅಂತಕ್ಕಂಥ ಒಂದು ಗ್ರೀಡಿನೆಸ್ ಬಂದ್ಬಿಡುತ್ತೆ. ಸೊ ತೆಗಿಬೇಕಂತ ನೆಕ್ಸ್ಟ್ ಏನ್ ಮಾಡ್ತಾನೆ, ಅವ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನೋ ತಗೊಂಡ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್ ಪುಟ್ ತಗೋಣ ಅಂದ್ರೆ ಮಾರ್ಕೆಟ್ ಕಾಲ್ ಸೈಡ್ ಹೋಗುತ್ತೆ, ಏನಾಗುತ್ತೆ ಮತ್ತೆ ಪ್ರೀಮಿಯಂ ಮೆಲ್ಟ್ ಆಗುತ್ತೆ, ದುಡ್ಡು ಕಳ್ಕೊತಾನೆ. ಸೊ ಅಲ್ಟಿಮೇಟ್ ಆಗಿ ಏನ್ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಇದು ಒಂದು ಗ್ಯಾಂಬ್ಲಿಂಗು, ಏನಿದೆ ಇದರಲ್ಲಿ, ಈ ತರ ನೆಗೆಟಿವ್ ಅನ್ನು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಆ ಒಂದು ಇದನ್ನ ಮಾಡಕ್ ಹೋಗ್ಬೇಡಿ. ಪ್ರಾಪರ್ ಆಗಿ ನಾಲೆಡ್ಜ್ ಇದೆಯಾ, ಇನ್ವೆಸ್ಟ್ ಮಾಡಿ, ಇಲ್ವಾ ಸುಮ್ಮನೆ ಕುತ್ಕೊಳ್ಳಿ. ಮಾಡ್ಬೇಕು ಅಂತ ಇದ್ರೆ ಯಾರಾದ್ರೂ ಫಿನಾನ್ಷಿಯಲ್ ಅಡ್ವೈಸರ್ಸ್ ನಿಮ್ ಸುತ್ತಮುತ್ತ ಯಾರಾದ್ರೂ ಒಬ್ರು ಇರದೇ ಇರ್ತಾರೆ. ಸೊ ಅವ್ನು ಕನ್ಸಲ್ಟ್ ಮಾಡ್ಬಿಟ್ಟು ಒಂದು ಡಿಸಿಷನ್ ತಗೊಳ್ಳಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.